Hi, hello, good morning to everyone. Today we will start the second part of the chapter second diversity in the living world with the blessings of God Sai Baba. Sachidanand Sadguru Shri Sainath Maharaj Ki Jai. Dr. Raghu advises the students to notice the variety of smells in the park and emphasizes respecting all living creatures and observing them without disturbing. ಡಾಕ್ಟರ್ ರಘು ಅವ್ರು ಸ್ಟೂಡೆಂಟ್ಸಿಗೆ ಏನು ಅಡ್ವೈಸ್ ಮಾಡಿದ್ರಪ್ಪ ಅಂತಂದರೆ ಅಲ್ಲಿರುವಂತಹ ಪ್ರತಿಯೊಂದು ಪಾರ್ಕ್ದಲ್ಲಿರುವಂತಹ ವೆರೈಟಿ ಆಫ್ ಫ್ಲವರ್ಸ್ದು ಸ್ಮೆಲ್ಸನ್ನು ಅಬ್ಸರ್ವ್ ಮಾಡಿರಿ, ಡಿಫ್ರೆನ್ಸಸನ್ನು ನೀವು ನೋಡ್ತೀರಿ. ಮತ್ತು ಯಾವುದೇ ಒಂದು ಲಿವಿಂಗ್ ಕ್ರಿಯೇಚರ್ಸ್ ಅಂದರೆ ಬರ್ಡ್ಸ್, ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್ ಇವೆಲ್ಲ ಆಗಿರ್ಬೋದು, ಇವುಗಳಿಗೆ ಏನು ಡಿಸ್ಟರ್ಬ್ ಮಾಡಲಾರ್ದೆ, ತೊಂದರೆ ಕೊಡಲಾರ್ದೆ ಅವುಗಳ ಎಲ್ಲವನ್ನು ಅಬ್ಸರ್ವ್ ಮಾಡೋದು. Maniram Chacha tells the students to not only observe different plants and animals but also to carefully listen to different sounds. ಮನಿರಾಮ್ ಚಾಚಾ ಅವ್ರ ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ರಪ್ಪ ಅಂತಂದರೆ ಅವುಗಳನ್ನು ಬರೀ ಅಬ್ಸರ್ವ್ ಮಾಡೋದು ಅಷ್ಟೇ ಅಲ್ಲ, ಅವ್ರದ್ದು ಬರ್ಡ್ಸಿದ್ದು ಡಿಫ್ರೆಂಟ್ ಸೌಂಡ್ಸ್ ಇರ್ತವೆ, ಒಂದೇ ರೀತಿಯಾದ ಸೌಂಡ್ಸ್ ಇರಲ್ಲ. ಆ ಸೌಂಡ್ಸನ್ನು ಅಬ್ಸರ್ವ್ ಮಾಡಿರಿ, ಹಿಯರ್ ಮಾಡ್ಕೋರಿ, ಕೇಳಿಸ್ಕೋರಿ ಅಂತ ಹೇಳ್ತಾರೆ. The students come across a variety of plants including grasses, bushes and large trees. Students ಇವೆಲ್ಲ ಗ್ರಾಸ್, ಬುಷ್, ಲಾರ್ಜ್ ಟ್ರೀಸ್ ಇವೆಲ್ಲ ಫಾರೆಸ್ಟ್ ಒಳಗೆ ನೇಚರ್ ವಾಕ್ ಮಾಡೋ ಟೈಮಿಗೆ ನೋಡ್ತಾರೆ. They also observe a variety of birds sitting on a branches of trees, butterflies moving from flower to flower and monkeys jumping from one tree to another. ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಸ್ಟೂಡೆಂಟ್ಸ್ ಏನು ನೋಡ್ತಾರಪ್ಪ ಅಂತಂದರೆ ಬಹಳಷ್ಟು ಫ್ಲವರ್ಸ್ಗಳನ್ನು ನೋಡ್ತಾರೆ ಮತ್ತು ಟ್ರೀಸ್ದು ಬ್ರ್ಯಾಂಚಸ್ ಒಳಗೆ ವೆರೈಟಿ ಆಫ್ ಬರ್ಡ್ಸ್ ಕುಳಿತುಕೊಳ್ಳೋದನ್ನು ನೋಡ್ತಾರೆ. ಮತ್ತು ಬಟರ್ಫ್ಲೈಸ್ ಮೂವಿಂಗ್ ಫ್ರಮ್ ಒನ್ ಫ್ಲವರ್ ಟು ಫ್ಲವರ್ ಅಂದರೆ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಬಟರ್ಫ್ಲೈಸ್ ಮೂವ್ ಆಗೋದು, ಫ್ಲೈ ಆಗೋದನ್ನು ನೋಡ್ತಾರೆ. ಆ್ಯಂಡ್ ಮಂಕೀಸ್ ಜಂಪಿಂಗ್ ಫ್ರಮ್ ಒನ್ ಟ್ರೀ ಟು ಅನದರ್ ಮತ್ತು ಮಂಕೀಸ್ ಒನ್ ಟ್ರೀಯಿಂದ ಇನ್ನೊಂದು ಟ್ರೀಗೆ ಜಂಪ್ ಆಗೋದನ್ನು ನೋಡ್ತಾರೆ. ದೇ ರೆಕಾರ್ಡ್ ದೇರ್ ಅಬ್ಸರ್ವೇಷನ್ಸ್ ಇನ್ ದೇರ್ ನೋಟ್ಬುಕ್ಸ್ ಆ್ಯಂಡ್ ಡಿಸ್ಕಸ್ ದೆಮ್ ವಿತ್ ಡಾಕ್ಟರ್